ಕ್ಷಮಿಸಿ ಬಿಡು ಅಪ್ಪ, ನನ್ನ ಕ್ಷಮಿಸಿ ಬಿಡು ಅಪ್ಪ. ನಾವು ಬಂದಾಗ ಇದೇನು ಇನ್ನು ಪೊಲೀಸ್ ಅವ್ರು ಬಂದಿದ್ರು. ಏನು ಅಂತ ಇವಾಗ ಗಂಟೆ ಗೊತ್ತಿಲ್ಲ. ನಮ್ಮಕ್ಕ ಫೋನ್ ಮಾಡಿದ್ರು. ನಮ್ಮಕ್ಕ ನಮ್ಮಮ್ಮ ಹಾಸ್ಪಿಟಲ್ಲಿದ್ದಾರೆ. ನಮ್ಮಕ್ಕ ಅಲ್ಲಿ ಬಂದರು ಎಲ್ಲಿಗೆ ಮನೆಗೆ. ಅವಾಗ ಹಾಕ್ಕೊಂಡಿದ್ರು. ಎಸ್ ಎಲ್ ಸಿ ಆಗಿತ್ತು, ಎಕ್ಸಾಮ್ ಬರದೆ ಆಯಿತು. ಇವಾಗ ಕಾಲೇಜ್ ಸೇರಿಸ್ಬೇಕು. ಹಾಂ ಮಾಡಿ 85 ಏನಾಯಿತು. ಗೊತ್ತಿಲ್ಲಣ್ಣ, ಹೇಳ್ತಾ ಇರಲಿಲ್ಲಣ್ಣ ಇಷ್ಟೊತ್ತಿಗೆ. ಈ ನಮ್ಮಕ್ಕ ಏನಂತ ಎಲ್ಲಿ ಒಂದೇ ಒಂದು ಜಗಳ ಇಲ್ಲ ನಮ್ಮಲ್ಲಿ, ಯಾರೂ ಬೈದೂ ಇಲ್ಲ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ಏನಿಲ್ಲ, ಅವ್ರ ಲಾಯರ್ದು ಓದಬೇಕು ಅಂತ ಹೇಳಿದರು. ನಾವು ಸೇರ್ಸೋಕೆ ರೆಡಿ ಆಗಿದ್ರೆ MS ಕಾಲೇಜಲ್ಲೇ ಇದು ತಂದಿದ್ರಿ. ಇನ್ನೇನು ಇವತ್ತು ಹೋಗಿ ಅಡ್ಮಿಷನ್ ಮಾಡಬೇಕಾಗಿತ್ತು. ಹ್ಯಾಂಗಿಂಗಲ್ಲೇ ಇದ್ದರು ಅವಾಗ. ಅಷ್ಟೊತ್ತಿಗೆ ಪೊಲೀಸವರೆಲ್ಲ ಬಂದುಬಿಟ್ಟಿದ್ರು. ನಾನೆಲ್ಲ ದೂರ ಇದ್ದೆ, ಬರೋಷ್ಟು ನಾನೇ ಲಾಸ್ಟ್ ಹೋಗಿದ್ದು. ಎಲ್ಲ ಅಷ್ಟೊತ್ತಿಗೆಲ್ಲ ನಮ್ಮ ರಿಲೇಷನ್ ಎಲ್ಲ ಬಂದಿದ್ದು. ಇರಲಿಲ್ಲ. ನಮ್ಮ ತಾಯಿನ ESIಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿದ್ವಿ ಹಾಸ್ಪಿಟ್ಲಲ್ಲಿ. ನಾನು ಬಂದಿದ್ದೆ ಅಂದರೆ 5 ಗಂಟೆ ಮನೆಗೆ ಬಂದೆ. ಮನೆ ಡೋರ್ ಓಪನ್ ಮಾಡಿದ್ರೆ ರೂಮಲ್ಲಿ ಹಂಗೆ ಮಾಡ್ಕೊಂಡಿದ್ದೆ. ಒಳ್ಳೆ ಪರ್ಸೆಂಟೇಜ್ ತೆಗಿತ್ತು ಹುಡುಗಿ. ಹೌದು, ಚೆನ್ನಾಗಿ ಗೊತ್ತಿತ್ತು. ಮೆಡಿಕಲ್ ಕೂಡ ಮಾಡ್ಬೇಕು ಅಂತಿದ್ರಿ, ಒಳ್ಳೆ ಕನ್ಸು ಕಟ್ಟಿತ್ತು. ಮತ್ತೆ ತಂದೆ ತಾಯಿಗೆಲ್ಲ ಹೇಳ್ದಾಗ ಕೇಳ್ಕೊಂಡಿದ್ದು ಏನಾಯ್ತಮ್ಮ? ಗೊತ್ತಿಲ್ಲ ಸರ್, ಅವಳಿಗೆ ಗೊತ್ತು, ನಮ್ಗೆ ಏನೂ ಗೊತ್ತಿಲ್ಲ ಸರ್. ಎಷ್ಟು ಪರ್ಸೆಂಟೇಜ್ ತೆಗಿತ್ತು? ಪರ್ಸೆಂಟೇಜು 85 ಏನೋ ತೆಗೆದಿದ್ದು. ಏನು ಕನ್ಸು ಕಟ್ಕೊಂಡಿತ್ತು ಮಗ? LLB ಮಾಡಬೇಕು ಅಂದ್ಬಿಟ್ಟು ಈಗ ಇವತ್ತು ಅಡ್ಮಿಷನ್ ಮಾಡಬೇಕಿತ್ತು ಕಾಲೇಜ್ಗೆ, MES ಕಾಲೇಜ್ ಮಾಡಿ. ಏನಾದರೂ ಟೆಸ್ಟ್ ಅಂತ ಬರ್ತಿದ್ದಾರಮ್ಮ? ನಾನು ನೋಡಿಲ್ಲ ಸರ್. ಡೆತ್ ನೋಟ್ ನಾನು ನೋಡಿಲ್ಲ ಸರ್. ಅವ್ರು ಪೊಲೀಸ್ ಅವ್ರ ಹತ್ರ ಇರಬೇಕು. ಮನೆಗೆ ಹೆಂಗಿರ್ತಿದ್ರು? ಮಾಮೂಲಿ ನಾರ್ಮಲ್ ಎಲ್ಲರ ಹತ್ರ ಚೆನ್ನಾಗಿರ್ತಾ ಇದ್ವಿ. ನೀವೇ ಸಾಕೊಂಡಿದ್ರಿ? ಹೌದು ಸರ್, ಹೌದು. ಚೆನ್ನಾಗಿ ಎಜುಕೇಶನ್ ಕೂಡ ಕೊಡ್ತಾ ಇದ್ರಿ ನೀವು? ಹೌದು ಸರ್. ಒಬ್ಬರೇ ಬಿಟ್ಟು ಹೋಗಿದ್ರೆ? ಹಾಂ ಸರ್, ನಾವೇ ಯಾವಾಗ ಬಿಟ್ಟು ಹೋಗ್ತಾ ಇದ್ವಿ. ನಾ ಅಂಗಡಿಗೆ ಹೋಗ್ತಾ ಇದ್ದೆ. ಅಂದರೆ ಈ ಹಾಸ್ಪಿಟ್ಲಲ್ಲಿ ಇರೋದಕ್ಕೋಸ್ಕರ ನಮ್ಮ ತಾಯಿ ಇರ್ತಾ ಇರಲಿಲ್ಲ. ಇಲ್ಲಾಂದರೆ ಡೈಲಿ ನಮ್ಮ ತಾಯಿ ಜೊತೆ ಅವಳು ಇರ್ತಾ ಇದ್ಲು. ನಮ್ಮ ತಾಯಿನ ಅಡ್ಮಿಟ್ ಮಾಡಿದ್ದಕ್ಕೋಸ್ಕರ ಅವಳು ಒಬ್ಬಳೇ ಇದ್ಲು ಮನೇಲಿ. ಹೇಳ್ಕೊಂಡಿದ್ರಮ್ಮ? ಇಲ್ಲ ಸರ್, ಏನು ಹೇಳ್ಕೊಟ್ಟಿಲ್ಲ.